ನಮ್ಮ ಒಂದು ಭಾರತೀಯ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ದಲ್ಲಿ ಖಾಲಿರುವಂತ ಪೋಸ್ಟ್ ಆಗಿರತ್ತ. ಇಲ್ಲಿ ಖಾಲಿರುವಂತ ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಅಂದ್ರೆ ಯಾವ ಒಂದು ದಿನಾಂಕದಂದು ಅರ್ಜಿ ಕರೆದಿದ್ದಾರೆ ಅಂದ್ರೆ ಇದು 9 ಏಪ್ರಿಲ್ 2025ರಂದು ಹೊಸ ನೋಟಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಬುಧವಾರ ದಿನ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇದೊಂದು ತಲೆಲಿಟ್ಕೊಳ್ಳಿ. 9 ಏಪ್ರಿಲ್ 2025 ಬುಧವಾರ ದಿನ ಆಗಿರತ್ತೆ. ಅಂದೇ ನೋಟಿಸ್ ರಿಲೀಸ್ ಮಾಡಿದ್ದಾರೆ ಬೆಳಗ್ಗೆ 11 ಗಂಟೆಗೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಮಹಿಳೆಯರಾಗಬಹುದು ಪುರುಷರಾಗಬಹುದು ಇಬ್ರು ಅರ್ಜಿ ಸಲ್ಲಿಸಬಹುದು. ಆದ್ರೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಇಲ್ಲಿ ತಿಳಿಸ್ಕೊಡುವಂತ ಮಾಹಿತಿ ಏನಂದ್ರೆ ಹೇಗೆ ಅಪ್ಲೈ ಮಾಡಬೇಕು, ಅದೇ ರೀತಿಯಾಗಿ ಹೇಗೆ ಹುದ್ದೆಯನ್ನ ಪಡಿಬೇಕು, ಎಷ್ಟು ಪೋಸ್ಟ್ ಖಾಲಿ ಇರತ್ತೆ, ಇವುಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ರೂಲ್ಸ್ ಜಾರಿ ಆಗತ್ತೆ ಅದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಇದು ಬರೇ ಆ ಒಂದು ಇಲಾಖೆಯಲ್ಲಿರುವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಕೆಲಸ ಮಾಡುವಂತ ಎಂಪ್ಲಾಯ್ಮೆಂಟ್ ದವರಿಗೆ ಮಾತ್ರ ಅಲ್ಲ, ಇದು ಪಬ್ಲಿಕ್ ಸಾರ್ವಜನಿಕ ನೋಟಿಸ್ ಆಗಿರತ್ತ. ದಯವಿಟ್ಟು ಪ್ರತಿಯೊಬ್ರು ಅಪ್ಲೈ ಮಾಡಿ. ಇಡೀ ಕರ್ನಾಟಕ ರಾಜ್ಯದಾಗಬಹುದು, ಇಡೀ ಭಾರತದ ಅಭ್ಯರ್ಥಿ ಆಗ್ಬಹುದು, ಎಲ್ಲ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಎಕ್ಸ್ಪೀರಿಯನ್ಸ್ ಇದ್ದವರು ಅಪ್ಲೈ ಮಾಡಿ, ಎಕ್ಸ್ಪೀರಿಯನ್ಸ್ ಇಲ್ಲದವರು ಅಪ್ಲೈ ಮಾಡಿ. ಒಟ್ಟಾರೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಯಾವ್ದು ಏನು ಅಂತ ಹೇಳಿ. ತುಂಬಾ ದಿನ ಆಯ್ತು ಈ ಒಂದು ಇಲಾಖೆಯಲ್ಲಿ ವಿಡಿಯೋನೇ ಮಾಡಿ ತಿಳಿಸ್ಕೊಟ್ಟಿಲ್ಲ, ಯಾಕಂದ್ರೆ ಅರ್ಜಿನೇ ಕರೆದಿಲ್ಲ. ಅದೇ ಒಂದು ಕಾರಣಕ್ಕಾಗಿ ತಿಳಿಸೇ ಕೊಟ್ಟಿಲ್ಲ. ಈಗ ಅರ್ಜಿ ಕರೆದಿದ್ದಾರೆ, ಮಿಸ್ ಅಂತೂ ಮಾಡ್ಕೋಬೇಡ. ಒಂದೊಂದೇ ಮಾಹಿತಿ ಇರತ್ತೆ, ವಿಡಿಯೋ ಕೊಡ್ತಾನಕ ನೋಡಿ. ಪಿ ಅಕಾಡೆಮಿ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಬಣ್ಣ ಸಾಂದ್ರ ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ದಲ್ಲಿ ಖಾಲಿರುವಂತ ಪೋಸ್ಟ್. ಈ ಒಂದು ನೋಟಿಸ್ PDF ಬೇಕಂದ್ರೆ ತೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇರತ್ತೆ, ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಖಾಲಿರುವಂತ ಮೊದಲನೇ ಪೋಸ್ಟ್ ಅಕೌಂಟೆಂಟ್ ಪೋಸ್ಟ್ ಖಾಲಿ ಇರತ್ತೆ. ಇದು ಗ್ರೂಪ್ ಬಿ ದಲ್ಲಿ ಖಾಲಿರುವಂತ ಪೋಸ್ಟ್. ಇಲ್ಲಿ ಈ 6ನೇ ವೇತನದ ಪ್ರಕಾರ ನಿಮಗೆ ವೇತನ ಕೊಡ್ತಾರೆ. ಆಯೋಗದ ಪ್ರಕಾರ 6ನೇ ಆಯೋಗದ ಪ್ರಕಾರ ವೇತನ ಸಿಗತ್ತೆ ನಮಗೆ. ಎಷ್ಟಪ್ಪ ಅಂದ್ರೆ 35,400ರಿಂದ 1,12,000 ಇದು ಕೊಡುವಂತ ಸ್ಯಾಲರಿ ಆಗಿರತ್ತೆ. ಇದೊಂದು ತಲೆಲಿಡುಗಳೇ. ಇದರಲ್ಲಿ ಕೂಡ ನಿಮಗೆ ಇನ್ನೂ ಹಲವಾರು ವತಿಯಿಂದ ಕೂಡ ಸ್ಯಾಲರಿ ಬರತ್ತೆ. PSC ಆಗ್ಬಹುದು, ಅದೇ ರೀತಿಯಾಗಿ CPSC ಆಗ್ಬಹುದು, ಇನ್ನು ಹಲವಾರು ರೀತಿಯಲ್ಲಿ ಸ್ಯಾಲರಿ ಕೊಡ್ತಾರೆ. ಇದು ಒಂದ್ ಕಡೆ ಆದ್ರೆ ಇನ್ನು ಕ್ವಾಲಿಫಿಕೇಶನ್ ನೋಡಿ ಏನೇನಾಗಿರ್ಬೇಕು. ಬ್ಯಾಚುಲರ್ ಡಿಗ್ರಿ ಪಾಸ್ ಆಗಿರ್ಬೇಕಾಗತ್ತೆ, ಅಥವಾ ಕಾಮರ್ಸಲ್, ಅದ ನಂತರ ಅಕೌಂಟೆನ್ಸಿ, ಎಕನಾಮಿಕ್ಸು, BBA, ಫೈನಾನ್ಸಿ, CTC ಇದರಲ್ಲಿ ಏನಾದ್ರೂ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಅದರ ಬಳಿಕ CTC ನೋಡಿ ಎಷ್ಟಿರ್ಬೇಕಂತೇಳಿ ಮಿನಿಮಮ್ ಆಗಿ 5 ಲಕ್ಷ ಕೇಳಿದ್ದಾರೆ. 5 ಲಕ್ಷ ಇರತ್ತೆ ಪ್ರತಿ ವರ್ಷಕ್ಕೆ ಸಂಬಂಧಪಟ್ಟಂತೆ. ಅದ ನಂತರ ಸರ್ವಿಸ್ ನೋಡಿ 5 ಇಯರ್ಸ್ ಪೋಸ್ಟ್ ಕ್ವಾಲಿಫಿಕೇಶನ್ ಗೆ ಸಂಬಂಧಪಟ್ಟಂತ ಆಗಿರತ್ತೆ ಇದು. ಅದರ ಬಳಿಕ ಪೋಸ್ಟ್ ಒಂದು ಕ್ವಾಲಿಫಿಕೇಶನ್ ನೋಡಿ ಇನ್ನೊಂದು ಕೇಳಿದ್ದಾರೆ. ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಅಥವಾ ಫೈನಾನ್ಸ್, ಅಕೌಂಟೆನ್ಸಿ, ಕಾಮರ್ಸ್ ಇದನ್ನ ಕೇಳಿದ್ದಾರೆ. ಇದೊಂದು ಸ್ವಲ್ಪ ತಲೆಲಿಟ್ಟುಕೊಳ್ಳಿ. ಅದೇ ರೀತಿಯಾಗಿ ಕೊನೆಯದಾಗಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್, ಅದ ನಂತರ 1 ಇಯರ್ ಡ್ಯೂರೇಷನ್, ಸ್ವಲ್ಪ ನಾಲೆಜ್ ಕೂಡ ಇರ್ಬೇಕಾಗತ್ತೆ, ಅಂದ್ರೆ ನೀವು ಅಪ್ಲೈ ಮಾಡಬಹುದು. ಇದು ಒಂದು ಕಡೆ ಆದರೆ ಇದಕ್ಕೆ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ ಇಲ್ಲಿ ಸ್ವಲ್ಪ ವಿಳಾಸ ಕೂಡ ಕಾಣಿಸ್ತಾ ಇರಬಹುದು. ಡೈರೆಕ್ಟರ್ ಅಡ್ಮಿನ್ HR ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್, 4th ಫ್ಲೋರ್, ಟವರ್. ಇದೇ ಒಂದು ವಿಳಾಸಕ್ಕೆ ಸಬ್ಮಿಟ್ ಮಾಡಬೇಕಾಗತ್ತೆ ಪ್ರತಿಯೊಬ್ರು ಕೂಡ. ನವದೆಹಲಿಯಲ್ಲಿ ಅತಿ ಹೆಚ್ಚು ಅರ್ಜಿ ಕರೀತಾರೆ. ಮತ್ತು ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಈಗಾಗಲೇ ಅರ್ಜಿ ಪ್ರಾರಂಭ ಆಗಿದೆ. 9/4/2025ರಿಂದ ನೋಟಿಸ್ ಪಬ್ಲಿಷ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಏನಿದೆ 30/4/2025 ತನಕ ಅವಕಾಶ ಇರುತ್ತೆ. ಇದೊಂದು ತಿಳಿದಿಟ್ಕೊಳ್ಳಿ. 30/4/2025 ಇದೇ ಡೇಟ್ ಆಗಿರತ್ತೆ. ಬಿಫೋರ್ ಕೊಟ್ಟಿದಾರಲ್ಲ, ಕಾಣಿಸ್ತಾ ಇರಬಹುದು. ಇದೇ ಒಂದು ಡೇಟ್ ಒಳಗಾಗಿ ಅಪ್ಲೈ ಮಾಡಬೇಕು. ಇದು ಪ್ರಾರಂಭ ದಿನಾಂಕ, ಇದ್ ಮೇಲ್ಗಡೆ ಕೊಟ್ಟಿರುವಂತ ಕೊನೆಯ ದಿನಾಂಕ. ಇಲ್ಲಿ ನೋಡಿ ಪವನ್ ಕುಮಾರ್ದು ಇದು ಡೈರೆಕ್ಟರ್ದು ಒಂದು ಸಿಗ್ನೇಚರ್ ಕೂಡ ಇರತ್ತೆ. ಇದು ಒರಿಜಿನಲ್ ಒಂದು ನೋಟಿಫಿಕೇಶನ್ ಆಗಿರತ್ತೆ. ಯಾವುದೇ ರೀತಿಯಾಗಿ ಗೋಳಪುರ ಅಂತ ನೋಟಿಫಿಕೇಶನ್ ಅಲ್ವೇ ಅಲ್ಲ. ಇಲ್ಲಿ ಚಾರ್ಜಸ್ ನೋಡಿಸಂದ್ರೆ 1,000 ತನಕ ನಿಮ್ಗೆ ಚಾರ್ಜ್ ಇರತ್ತೆ. ಟೆಲಿಫೋನ್ ಆಗ್ಬಹುದು, ಮೊಬೈಲ್ ಆಗ್ಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚಾರ್ಜಸ್ ಕೊಟ್ಟಿದ್ದಾರೆ. ಅದರ ಬಳಿಕ ಇಲ್ಲಿ ಸೇಲಿಂಗ್ ಲಿಮಿಟ್ ನೋಡಿಸಂದ್ರೆ 2,000 ತನಕ ಇರತ್ತೆ ಪರ್ ಮಂತ್ ಆಗಿ. ಅದರ ಬಳಿಕ 15,000, 3,500 ರೂಪಾಯಿ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಬೇಕು. ಅದ ನಂತರ ಕೊನೆಯಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಆಗಲೇ ತಿಳಿಸ್ಕೊಟ್ಟಿನಲ್ಲ, ಅವೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ. ಇದು ಅರ್ಜಿ ಸಲ್ಲಿಸುವಂತ ಆಫ್ಲೈನ್ ಫಾರ್ಮ್ ಆಗಿರೋದು ನೋಡಿ. ಇದ್ರ ಬಗ್ಗೆ ಏನಾದ್ರು ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ನ ತಿಳಿಸಿ ಅಥವಾ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಸರ್, ಈ ಒಂದು ಹುದ್ದೆದು ನೋಡಿ ಕಮೆಂಟ್ ಮಾಡೋ ಸಮಯದಲ್ಲಿ ತುಂಬಾ ಜನ ವಿದ್ಯಾರ್ಥಿ ತಪ್ಪು ಮಾಡ್ತೀರಾ. ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ರೆ ಹಾಯ್ ಅಂತ ಯಾರು ಕೂಡ ಮೆಸೇಜ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಹಾಯ್ ಹಲೋ ಈ ಒಂದು ಮೆಸೇಜ್ ಗಳಿಗೆ ನಮ್ಮ ಹತ್ರ ಟೈಮ್ ಇರಲ್ಲ. ದಯವಿಟ್ಟು ನೀವು ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ
ಸರಿಯಾಗಿ ಪ್ರಶ್ನೆ ಇರುತ್ತೆ, ಅದನ್ನ ಕೇಳೋದಕ್ಕೆ ಡೈರೆಕ್ಟ್ ನಿಮ್ಮೊಂದು ಪ್ರಶ್ನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಬರೆಯಿರಿ. ಸರಿ, ಈ ಒಂದು ಪೋಸ್ಟಿಗೆ ಸಂಬಂಧಪಟ್ಟಂತೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಇದಕ್ಕೆ ಸಂಬಂಧಪಟ್ಟಂತೆ PDF ಫಾರ್ಮ್ ಬೇಕು, ನಾವು ಅರ್ಜಿ ಸಲ್ಲಿಸೋದಕ್ಕೆ ಲಿಂಕ್ ಬೇಕಂತ ಹೇಳಿ ಆ ಒಂದು ಪೋಸ್ಟ್ ಹೆಸರು, ಅದ ನಂತರ ಇಲಾಖೆ ಹೆಸರು, ಎಷ್ಟು ಪೋಸ್ಟ್ ಇದಾವೆ ಅದ್ರ ಬಗ್ಗೆ ಕಳಿಸ್ತೀರಿ ಅಂದ್ರೆ ನಾನು ನಿಮ್ಗೆ ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡು ಏನ್ ಕ್ವಶನ್ ಕೇಳಿರ್ತಾರ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾನೆ. ಅದನ್ನ ಬಿಟ್ಟು ಹಾಯ್ ಹಲೋ ಅನ್ಕೋತ ಕೂತ್ರೆ ತುಂಬಾ ಅಂದ್ರೆ ತುಂಬಾ ಟೈಮ್ ಹೋಗತ್ತೆ. ಅದೇ ಒಂದು ಕಾರಣಕ್ಕಾಗಿ ಏನು ನಿಮ್ಮ ಹತ್ರ ಕ್ವಶನ್ ಇರತ್ತೆ ಅದ್ರ ದಯವಿಟ್ಟು ಕೇಳ್ಬಹುದು. ಏನಾದ್ರೂ ನೀವು ಹಾಯ್ ಹಲೋ ಅಂತ ಮೆಸೇಜ್ ಮಾಡಿದ್ರೆ ರಿಪ್ಲೈನು ಬರಲ್ಲ, ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಹಾಯ್ ಹಲೋ ಏನಾದ್ರು ಮೆಸೇಜ್ ಮಾಡ್ತು ಊಟ ಆಯ್ತಾ ಸರ್ ಅದನ್ನ ಆಯ್ತಾ ಇದನ್ನ ಅಂತ ಕೇಳಿದ್ರೆ ನಿಮಗೆ ರಿಪ್ಲೈನೇ ಬರಲ್ಲ, ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಡೈರೆಕ್ಟ್ ಏನು ಕ್ವಶನ್ ಇರತ್ತೆ ಅಷ್ಟೇ ಕೇಳೋದು, ಅದನ್ನ ಬಿಟ್ಟು ಫಾಲ್ತು ಈ ರೀತಿಯ ಕ್ವಶನ್ ಇರ್ತಾವಲ್ಲ ಅದಕ್ಕೆ ಕೇಳಿದ್ರೆ ರಿಪ್ಲೈ ಬರಲ್ಲ. ಇಷ್ಟು ಸ್ನೇಹಿತರೆ ಇದ್ರ ಬಗ್ಗೆ ಮಾಹಿತಿ. ಪ್ರತಿಯೊಬ್ಬರು ಈ ಒಂದು ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ದಲ್ಲಿ ಅಪ್ಲೈ ಮಾಡುವಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಹುದ್ದೆಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ.